ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೋರ್ಟ್ ನಿಂದ ರೆಗ್ಯುಲರ್ ಬೇಲ್ ಜಾಮೀನು ಅಂದ್ರೆ ರೆಗ್ಯುಲರ್ ಬೇಲ್ ಕ್ಯಾನ್ಸಲ್ ಆದ ಬಳಿಕ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲು ಪಾಲಾದ ಬಳಿಕ ಅತಿ ದೊಡ್ಡ ಟೆನ್ಷನ್ ಅಲ್ಲೇ ಇದ್ದಾರೆ ಅಂತ. ಈಗ ಜೈಲಲ್ಲಿ ಇದ್ಕೊಂಡೇ ನಟ ದರ್ಶನ್ ಅವರು ಹೊಸದೊಂದು ಗೇಮ್ ಪ್ಲಾನ್ ಶುರು ಮಾಡಿದ್ರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಜೈಲಲ್ಲಿ ಇದ್ಕೊಂಡು ಹೊಸ ಗೇಮ್ ಪ್ಲಾನ್ ಶುರು ಮಾಡಿದ್ರಾ ನಟ ದರ್ಶನ್? ಮತ್ತೆ ಕೋರ್ಟ್ ಮೆಟ್ಟಿಲ್ ಹತ್ತೋದಕ್ಕೆ ಕಾಟೇರ ಬಿಗ್ ಪ್ಲಾನ್ ರೂಪಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪವಿತ್ರ ಗೌಡ ಬೆನ್ನಲ್ಲೇ ಜಾಮೀನಿಗೆ ದರ್ಶನ್ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರ. ಮನೆ ಊಟ, ಬೆಡ್, ತಲೆದಿಂಬು ಬಳಿಕ ಈಗ ಹೊಸದೊಂದು ಅರ್ಜಿ ಸಲ್ಲಿಕೆ ಆಗುತ್ತೆ, ಅದೇ ಬೇಲ್ ಅರ್ಜಿ. ಈ ಬಾರಿ ಟ್ರಯಲ್ ಬೇಗ ಮುಗಿಸ್ಬೇಕು ಅಂತ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಟ್ರಯಲ್ ವೇಳೆ ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇದೆ. ಪ್ರತಿದಿನ ಸಾಕ್ಷಿಗಳ ವಿಚಾರಣೆ ನಡೆಸುವಂತೆ ದರ್ಶನ್ ಮನವಿ ಮಾಡಿಕೊಳ್ಳಲಿದ್ದಾರೆ. ಸಾಕ್ಷಿಗಳ ವಿಚಾರಣೆ ಬೇಗ ಮುಗಿದ್ರೆ ಟ್ರಯಲ್ ಕೂಡ ಮುಕ್ತಾಯ ಆಗುತ್ತೆ. ಟ್ರಯಲ್ ಮುಗಿದ್ರೆ ಬೇಲ್ಗೆ ಅರ್ಜಿ ಸಲ್ಲಿಕೆ ಆಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ನಟ ದರ್ಶನ್ ಇದ್ದಾರಂತೆ. ಹಾಗಾಗಿ ದರ್ಶನ್ ಅರ್ಜಿಗೆ ಎಸ್ಪಿಪಿಯಿಂದ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದ್ದು, ಆರೋಪಿಗಳು ಹೇಳಿದಂತೆ ಸಾಕ್ಷಿಗಳ ವಿಚಾರಣೆ ಮಾಡುವುದು ಅಸಾಧ್ಯ. ಯಾವಾಗ ಸಾಕ್ಷಿಗಳನ್ನ ಕರೆಸಬೇಕು ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡಬೇಕು. ದರ್ಶನ್ ಅರ್ಜಿ ತಿರಸ್ಕಾರ ಮಾಡಬೇಕು ಅಂತ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ.